ಏನಮ್ಮ ಈ ತರ ಎಲ್ಲ ಆಗ್ಬಿಟ್ಟತಿ? ಏನಾಯ್ತಮ್ಮ ರಾತ್ರಿ ಯಾರೋ ನಾಯಿ ಬಿಟ್ಟೋಗಿದಾರಂತ ಮಧ್ಯರಾತ್ರಿ ಎಲ್ಲ ನಾವು ನೀರು ಕಟ್ಟಕ್ಕೆಲ್ಲ ಹೋಗ್ತಿರ್ತೀವಿ ಹೆಣ್ಮಕ್ಳು ಒಬ್ಬಂಟಿಗರು 2 ಗಂಟೆಗೆ ಲೈನ್ ಕೊಡ್ತಾರೆ. ಈಗ ಪಾಪ ಮಡ್ಡಿ ಹೊರಗೆ ಕೆಲ್ಸಕ್ಕೆ ಹೋಗಿದ್ಲಂತೆ, ಅಜ್ಜಿ ಮನೆಗೆ ಹೋಗಿ ಅಜ್ಜಿಗೂ ಹುಷಾರಿಲ್ಲ ಅಂತೇಳಿ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಿರುವಾಗ ನಾಯಿ ಅಟ್ಯಾಕ್ ಮಾಡಿರೋದು ಸಣ್ಣ 3 ಜನ ಮಕ್ಕಳು, ಒಂದು ಸಾಕು ಮಗ ಐತಿ. ಅಕ್ಕ ಅವರಿಗೆ ನಮ್ಮ ಅಕ್ಕ ಅವರಿಗೆ 70 ವರ್ಷ, ಅವ್ರಿಗೆ ಆಧಾರವಾಗಿರೋದೇ ಇವಳು ಕೂಲಿ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ಲು. 4 ವರ್ಷ ಆಯ್ತು ಗಂಡ ತೀರ್ಕೊಂಡು, ಇನ್ನು ಚಿಕ್ಕ ಏಜು ಸಣ್ಣ ಮಕ್ಕಳು ಅವ್ರನ್ನೆಲ್ಲ ಯಾರು ಸಾಕ್ಬೇಕು? ಏನಿಲ್ಲ ಸರ್. 2 ಮಕ್ಕಳು ಈಗ 4 ವರ್ಷ ಹಿಂದೆ ತೀರ್ಕೊಂಡ್ರು. ಆಮೇಲೆ ನಮ್ಮ ಚಿಕ್ಕಪ್ಪ 2 ತೀರ್ಕೊಂಡ್ರು. ಅವ್ರ ಅಪ್ಪನೂ ತೀರ್ಕೊಂಡು ಈಗ 2 ವರ್ಷ ಆಯ್ತು. ಈಗ ಅವರು ತಾಯಿ ಅಜ್ಜಿ ಒಬ್ರೇ ಇರೋದು. ಅಜ್ಜಿ ಅಲ್ಲೇ ಬಕ್ಕೊಂಡು ಓಡಾಡ್ತಾರೆ, ಬಾಳ ವಯಸ್ಸಾಗೈತಿ. ಈಗ ಅವ್ರಿಗೆ ಮಕ್ಳಿಗೆ ಯಾರಾದ್ರೂ ಅವ್ರ ಎಜುಕೇಶನ್ ವಹಿಸ್ಕೊಂಡವ್ರು ಇದ್ರೆ ಮುಂದೆ ಬಂದ್ರೆ ಅನುಕೂಲ. ಯಾಕಂದ್ರೆ ಈಗ ಅವ್ರ ಕೈಲಿ ವಯಸ್ಸಲ್ಲ, ಎಜುಕೇಶನ್ ಕೊಡ್ಸಕ್ಕೂ ಅವ್ರ ಇಂದ ಆಗಲ್ಲ. ಮಕ್ಕಳು ಚೆನ್ನಾಗಿ ಓದ್ತವೆ. 2 ಮಕ್ಕಳು ಮೆಚೂರ್ಡ್ ಆಗಿದ್ದಾರೆ, ಇನ್ನು ಸಣ್ಣ 2 ಇದಾವೆ. ಒಂದು ಮಗುನ ಎಲ್ಲಿಂದ ತಂದು ಸಾಕಿದ್ರು, ಅದು ಒಂದು ಮಗು ಐತಿ. 4 ಮಕ್ಕಳಿದಾವೆ. 4 ಮಕ್ಕಳಿದಾವೆ ಸರ್. ಎಲ್ಲೋ ಚಾನಲ್ಗೆ ಹಾಕಿದ್ರಂತೆ, ಯಾರೋ ಎತ್ತು ಮಗುನ ತಗೊಂಬಂದು ಇವರೇ ಸಾಕಿದಾರೆ ಸರ್. ಎಲ್ಲ ಮಕ್ಳಿಗೂ ಯಾರಾದ್ರೂ ಎಜುಕೇಶನ್ಗೆಲ್ಲ ವಹಿಸ್ಕೊಂಡ್ರೆ ಅನುಕೂಲ ಸರ್. ದಯವಿಟ್ಟು ಯಾರ್ಯಾರ ಸ್ವಲ್ಪ ದಾನಿಗಳಾಗ್ಲಿ ಸಹಕರಿಸ್ಬೇಕು ಅವ್ರ ಎಜುಕೇಶನ್ಗೆ. ಎಲ್ಲರೂ ನಮ್ಮಿಂದನೂ ಆಗಲ್ಲ, ಒಬ್ಬೊಬ್ರು ಮಕ್ಳಿಗಾದ್ರೆ ನಾವು ಎಜುಕೇಶನ್ಗೆ ಎಲ್ಲಾನು ಹೆಲ್ಪ್ ಮಾಡ್ಬೋದು. 4 ಜನ ಮಕ್ಳಿಗೆ ಆಗಲ್ಲ. ನಿಮ್ ಕಡೆಯಿಂದ ನಾವು ದಯವಿಟ್ಟು ಕೇಳ್ಕೊಳ್ಳೋದು ಒಂದೇ, ಬಡವ್ರ ಮಕ್ಳಿಗೆ ಯಾರಾದ್ರೂ ದಾನಿಗಳಿದ್ರೆ ಅವ್ರಿಗೆ ಏನಾದ್ರೂ ಒಂದು ಹಣಕಾಸಿನ ಸಹಾಯ ಮಾಡ್ರಿ. ಒಂದು 2ನೇದು ಎಜುಕೇಶನ್ಗೆ ಯಾರನ್ನ ವಹಿಸ್ಕೊಳೋರಿದ್ರೆ ಮುಂದೆ ಬರ್ರಿ ಅಂತ ನಾವು ದಯವಿಟ್ಟು ಕೇಳ್ಕೊತೀನಿ. ದಯವಿಟ್ಟು ನಿಮ್ಮ ಮಾಧ್ಯಮದವ್ರ ಮುಖಾಂತರ ಒಂದು ಬಡ ಕುಟುಂಬಕ್ಕೆ ವ್ಯವಸ್ಥೆ ಮಾಡ್ರಿ ಸರ್. ಅದೇ ನಿಮ್ಮ ಹತ್ರ ಕೇಳ್ಕೊಳೋದು ಇಷ್ಟೇ. ನಮ್ಮ ಹೆಸರು ರತ್ನಮ್ಮ ಅಂತ ಸರ್. ಬಾಳನೆ ಈ ತರ ಆದ್ರೆ ಹೆಂಗ್ ಸರ್? ಮಕ್ಳು ಮರಿ ಹಗಲೊತ್ತಾಗಿದ್ರೆ ಇನ್ನೆಷ್ಟು ಜನ ಬಲಿ ತಗತ್ತಿತ್ತ ಅದು ನಾಯಿ. ಅದು ರಾತ್ರಿ ಈಕೆ ಒಬ್ಬಳ ಹೋಗಿ ಈ ತರ ಆಗೈತಿ. ಬಾತ್ರೂಮ್ಗೆ ಹೋಗಿದ್ಲು, ಅಜ್ಜಿ ಮನೆಗಂತ ಹೋಗಿದ್ಲು, ಏನು ಕೊರ್ಲ ಅಷ್ಟೊತ್ತಲ್ಲಿ ಗೊತ್ತಿಲ್ಲ. ಗುದ್ದಾಡ್ತಿದ್ರ ಆ ಮಕ್ಕಳನ್ನ ಎದುರಿಸ್ದಂಗ ಆತು, ಅಜ್ಜಿಗೆ ಹುಷಾರಿಲ್ಲ ನೋಡ್ಕೊಂಡ್ ಬಂದಂಗ ಆತು ಅಂತ ಹೋಗಿದಾಳ ಎಮ್ಮ. ಅದು ಅನಿತಾ ಹೋದ ಕ್ಷಣದಾಗ ಅಲ್ಲಿ ಗೋಲ್ರಟ್ಟಿ ಹತ್ರ ಹಂಗಾಗಿಬಿಟ್ಟತ್ತ. ರಾತ್ರಿ ಇಲ್ಲಿಂದ 10 ಗಂಟೆಗೆ ಬಿಟ್ಟಿದಾಳೆ. 10 ಗಂಟೆಗೆ ಹೋಗ್ತಮ್ಮ ನಡ್ಕೊಂಡ್ ಹೋಗಿದ್ದಾಳ. 11 ಗಂಟೆ ಸುಮಾರು ಅದು ಹೋದಾಗ ಅಲ್ಲಿ ಆ ಕ್ಷಣದಾಗ ಅವರು ಬಿಟ್ಟು ಹೋಗಿದಾರ ನಾಯಿ. ಈ ಎಮ್ನು ಹೋಗ್ಬಿಟ್ಟತ್ತ ಅಲ್ಲಿ. ಹಂಗ ಹೋದಾಗ ಹಿಡ್ಕೊಂಡು ಕಚ್ಚಿಬಿಟ್ಟದಾವೆ. ಇಲ್ಲ ಮುಂಚೆ ಬೀದಿ ನಾಯಿಗಳಿದ್ರು ಯಾರನ್ನು ಏನು ಅಟ್ಯಾಕ್ ಮಾಡಿರ್ಲಿಲ್ಲ. ಒಬ್ಬೊಬ್ರೆ ಓಡಾಡ್ ನಾವು ಈಗ ಹೊಲ್ಗಳಿಗೆ ಒಬ್ಬೊಬ್ರೆ ಹೋಗ್ತಿವಿ. ಕರೆಂಟ್ ಬರ್ತಾವ, ಕರೆಂಟ್ ಬಂದವ ಇಲ್ಲ ಅಂತ ತಗೊಂಡೋಕಾದ್ರು ಹೋಗ್ತೀವಿ. ಯಾರಿಗೂ ಬೀದಿ ನಾಯಿಗಳಿಂದ ಯಾರಿಗೂ ತೊಂದರೆ ಆಗಿದ್ದಿಲ್ಲ. ಇದೇ ಮೊದಲು ಅದು ಅಭ್ಯಾಸ ಐತ್ ಸರ್. ಈಗ ನಾವು ಈಗ ರಾತ್ರಿ ಕೆಲ್ಸಕ್ಕೆ ಹೋದ್ರೆ ಗಾಡ ಬಸ್ಗಳು ಸಿಗೋದಿಲ್ಲ, ಆಟೋಗಳು ಸಿಗೋದಿಲ್ಲ. ಈಗ ಆಧಾರ್ ಕಾರ್ಡ್ಗಳು ಬೇರೆ ಉಚಿತ ಮಾಡಿಬಿಟ್ಟಿದ್ದಾರೆ. 1-2 ಇದ್ರೆ ಬಸ್ಗಳು ನಿಲ್ಸೋದಿಲ್ಲ. ಅಂತ ಸಂದರ್ಭದಾಗ ನಡ್ಕೊಂಡ್ ಬರ್ಲೇಬೇಕಾಗ್ತತಿ, ನಡಿಲೇಬೇಕಾಗ್ತತಿ. ಇಲ್ಲಿ ನಿಂತ್ಕೊಂಡ್ರೆ ಟೈಮ್ ಪಾಸ್ ಆಗ್ತತಿ, ನನ್ನ ಮಕ್ಳು ಉಪವಾಸ ಹಾಕರೆ ಗಾಡ ಹೋಗ್ಬೇಕು ಅನ್ನೋದು ಒಂದಿರ್ತತಿ. ಹಂಗಾಗಿ ಹೋಗಿದಾರ ಅವರು. ಇದು ಈ ತರ ಅನ್ಯಾಯ ಆಗ್ಬಿಟ್ಟತಿ. ಸೂಕ್ತ ಪರಿಹಾರ ಸರ್ಕಾರ ಕೊಡ್ಬೇಕು ಮಕ್ಕಳಿಗೆ. 3 ಜನ ನಾಗವೇಣಿ, ಅನಿತಾ, ಅನುಷಾ, ರಾಮಚಂದ್ರ. 3 ಜನ ಮಕ್ಕಳು ಅನಾಥರೀಗ. ತಂದೆನೂ ಇಲ್ಲ, ತಾಯಿನೂ ಇಲ್ಲ, ದಿಕ್ಕೇ ಇಲ್ಲ ಮಕ್ಕಳಿಗೀಗ. 5 ವರ್ಷದಿಂದ ಇದು ಜಾಂಡೀಸ್ ಆಗಿ ತೀರ್ಕೊಂಡ್ರು ಅವರು. ಕೂಲಿ ಮಾಡಾಳು ಸ್ವಾಮಿ, ಕೂಲಿ ಮಾಡಾಳು. ಅಕ್ಕಪಕ್ಕ ಯಾರನ್ನ ಇದ್ರೆ ಉಪ್ಪು ಹುಳಿ ಇಲ್ಲ ಅಂದ್ರು ಇಸ್ಕೊನೋರು. ಯಾರು ಇಲ್ಲ ಅಂತಿದ್ದಿಲ್ಲ ಆಕಿಗೆ. ಯಾಕಂದ್ರೆ ಇಷ್ಟು ಜವಾಬ್ದಾರಿ ಹೊತ್ಕೊಂಡು ಒಂಟಿ ಹೆಣ್ಮಗಳು ಮಾಡ್ತಾಳ ಅನ್ನೋದಕ್ಕೆ ಯಾರು ಇಲ್ಲ ಅಂತಿದ್ದಿಲ್ಲ. ಎಲ್ಲರೂ ಕೊಡೋರು. ಕೇಳ್ಕೊಂಡ್ ಹೋಗೋಳು ಕೆಲ್ಸಕ್ಕೆ. ನಾನ್ ಬರ್ತಾನೆ 500 ರೂಪಾಯಿ ಕೂಲಿ ಕೊಡತ್ತಾಗ 400 ರೂಪಾಯಿ ಕೊಡ್ತೇವಂದ್ರೆ ಅದೇ 400 ರೂಪಾಯಿ ಆಗ್ಲಿ ಕೊಡ್ರಿ ಅಂತ ಕೇಳ್ಕೊಂಡ್ ಹೋಗೋಳು ಕೆಲ್ಸಕ್ಕೆ. ಗಂಡ ಮಗಾಗಿ ದುಡ್ದು ಹಾಕ್ತಿದ್ಲು. ಏನ್ ತೊಂದ್ರೆ ಇದ್ದಿಲ್ಲ. 3 ಮಕ್ಕಳನ್ನು ಸಾಕ್ತಿದ್ಲು, ವಿದ್ಯಾಭ್ಯಾಸಕ್ಕೂ ಕಳಿಸ್ತಿದ್ಲು ಸ್ಕೂಲಿಗೆ. ಹಂಗಾಗಿ ಏನ್ ತೊಂದ್ರೆ ಇದ್ದಿಲ್ಲ. ಈಗ ಇಲ್ಲಿಂದ ಇತ್ತಾಗ ಆ ಮಕ್ಕಳು ಯಾರ ಕೈ ಸಿಕ್ಕಿ ಏನಾಗ್ತಾವ ಅನ್ನೋದು ಗೊತ್ತಿಲ್ಲ. ನಿರೀಕ್ಷೆನೆ ಮಾಡಕ್ ಆಗ್ತಾ ಇಲ್ಲ. ಏನೋ ಒಂದ್ ಸರ್ಕಾರ ನಿಮ್ಮ ಮಾಧ್ಯಮದವ್ರ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆದ್ರೆ ಮಕ್ಕಳು ವಿದ್ಯಾಭ್ಯಾಸ ಮುಂದುವರಿಸಬಹುದು, ಅವ್ರ ಜೀವನನೂ ಮುಂದುವರಿಸಬಹುದು ಅನ್ನೋದು ನಮ್ಮ ಬೇಡಿಕೆ.